ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ಶಿಲಾಗೋಳ ಎನ್ನುವಂತಹ ಚಾಪ್ಟರ್ ಇಂದ ಶಿಥಿಲೀಕರಣ ಎಂದರೇನು ಅಂತ ಕೇಳ್ತಾ ಇದ್ದಾರೆ. ಶಿಥಿಲೀಕರಣ ಎಂದರೆ ಶಿಲೆಗಳು ಒಡೆದು ಚೂರಾಗು ಹಾಗೂ ಶಿಲೆಗಳು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಗೆ ಶಿಥಿಲೀಕರಣ. ಶಿಲೆಗಳು ಕ್ಷೀಣಿಸುವಂಥದ್ದು, ಸವೆಯುವಂಥದ್ದು ಅಥವಾ ಒಡೆಯುವಂಥದ್ದು, ಒಡೆದು ಚೂರಾಗುವಂಥದ್ದು, ಈ ಸ್ವಾಭಾವಿಕ ಪ್ರಕ್ರಿಯೆಯೇ ಶಿಥಿಲೀಕರಣ. ಈ ಶಿಥಿಲೀಕರಣದಲ್ಲಿ ಎರಡು ವಿಧ, ಓಕೆನಾ. ಒಂದು ರಾಸಾಯನಿಕ ಶಿಥಿಲೀಕರಣ, ರಾಸಾಯನಿಕ ಶಿಥಿಲೀಕರಣ. ಎರಡನೆಯದು ಭೌತಿಕ ಶಿಥಿಲೀಕರಣ. ಭೌತಿಕ ಶಿಥಿಲೀಕರಣ, ಈ ರೀತಿ ಎರಡು ವಿಧವಾದ ಶಿಥಿಲೀಕರಣಗಳಿವೆ. ಭೌತಿಕ ಶಿಥಿಲೀಕರಣ ಅಂದ್ರೆ ಯಾವುದೇ ರಾಸಾಯನಿಕ ಬದಲಾವಣೆಗಳು ಉಂಟಾಗದೆ ಭೌತಿಕವಾಗಿ ಒಡೆದು ಚೂರಾಗುವುದನ್ನ ಭೌತಿಕ ಶಿಥಿಲೀಕರಣ ಎನ್ನುತ್ತೇವೆ. ಆದರೆ ರಾಸಾಯನಿಕ ಶಿಥಿಲೀಕರಣದಲ್ಲಿ ಮಳೆಯ ನೀರು ವಾಯುಮಂಡಲದ ಅನಿಲದೊಡನೆ ಬೆರೆತು ಶಿಲೆಗಳನ್ನು ಒಡೆಯುವುದು ಅಥವಾ ವಿಘಟಿಸುವುದು, ಇಲ್ಲಿ ರಾಸಾಯನಿಕ ಪ್ರಕ್ರಿಯೆಗಳು ಉಂಟಾಗುತ್ತವೆ. ಓಕೆನಾ. ಸೊ ಈ ರಾಸಾಯನಿಕ ಪ್ರಕ್ರಿಯೆಗಳು ಯಾವ್ಯಾವುದು? ಒಂದು ಆಕ್ಸಿಡೇಷನ್, ಆಕ್ಸಿಡೇಷನ್ ಆಗುವಂಥದ್ದು. ಓಕೆ. ಎರಡನೆಯದು ಕಾರ್ಬೋನೇಷನ್, ಕಾರ್ಬೋನೇಷನ್. ಮೂರನೆಯದು ಹೈಡ್ರೇಷನ್. ಮತ್ತು ನಾಲ್ಕನೆಯದು ಸೊಲ್ಯೂಷನ್. ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ಶಿಲಾಗೋಳ ಎನ್ನುವಂತಹ ಚಾಪ್ಟರ್ ಇಂದ ಶಿಥಿಲೀಕರಣ ಎಂದರೇನು ಅಂತ ಕೇಳಿದ್ದಾರೆ. ಶಿಥಿಲೀಕರಣ ಅಂತಂದ್ರೆ ಶಿಲೆಗಳು ಒಡೆದು ಚೂರಾಗುವ ಪ್ರಕ್ರಿಯೆಯೇ ಶಿಥಿಲೀಕರಣ. ಓಕೆ. ಜೈವಿಕ ಕ್ರಿಯೆ, ಇದು ಮಾನವ ನಿರ್ಮಿತವಲ್ಲ, ಜೈವಿಕ ಕ್ರಿಯೆ. ಓಕೆನಾ. ಸೊ ಇದರಲ್ಲಿ ಮೂರು ಪ್ರಕಾರಗಳು. ಮೊದಲನೆಯದಾಗಿ ಭೌತಿಕ ಶಿಥಿಲೀಕರಣ, ಭೌತಿಕ ಶಿಥಿಲೀಕರಣ. ಎರಡನೆಯದು ರಾಸಾಯನಿಕ ಶಿಥಿಲೀಕರಣ. ಮೂರನೆಯದಾಗಿ ಜೈವಿಕ ಶಿಥಿಲೀಕರಣ. ಓಕೆನಾ. ಸೊ ಈ ರೀತಿ ಮೂರು ವಿಧದ ಶಿಥಿಲೀಕರಣಗಳಿವೆ. ಭೌತಿಕ ಶಿಥಿಲೀಕರಣ ಅಂತಂದ್ರೆ ಇದರಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಬದಲಾವಣೆಗಳು ಇರುವುದಿಲ್ಲ, ಭೌತಿಕವಾಗಿ ಶಿಲೆಗಳು ಒಡೆದು ಚೂರಾಗುವ ಪ್ರಕ್ರಿಯೆ. ಓಕೆನಾ. ಆದರೆ ರಾಸಾಯನಿಕ ಶಿಥಿಲೀಕರಣದಲ್ಲಿ ರಾಸಾಯನಿಕ ಚಟುವಟಿಕೆಗಳು, ಬದಲಾವಣೆಗಳು ಉಂಟಾಗುತ್ತವೆ. ಓಕೆ. ಸೊ ಈ ಬದಲಾವಣೆಗಳು ಏನು? ನೀರು, ಮಳೆಯ ನೀರು ವಾಯುಮಂಡಲದೊಡನೆ ಸೇರಿ ಉಂಟಾಗುವಂತಹ ರಾಸಾಯನಿಕ ಬದಲಾವಣೆ, ಇದರಿಂದಾಗಿ ಶಿಲೆಗಳು ಒಡೆಯುವ ಪ್ರಕ್ರಿಯೆ. ಓಕೆ. ಸೊ ಈ ರಾಸಾಯನಿಕ ಶಿಥಿಲೀಕರಣದಲ್ಲಿ ಆಕ್ಸಿಡೇಷನ್, ಆಕ್ಸಿಡೇಷನ್ ಅಂತಂದ್ರೆ ಏನು ಮಕ್ಕಳೇ? ಕಾರ್ಬನ್ ಯುಕ್ತ ನೀರು ಸುಣ್ಣ ಕಲ್ಲುಗಳ ಮೇಲೆ ಬಿದ್ದಾಗ ಶಿಲೆಗಳು ಒಡೆಯುವುದು, ಅದನ್ನ ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಳನ್ನು ಮಳೆಯ ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುತ್ತೆ, ಇದು ಆಕ್ಸಿಡೇಷನ್. ಓಕೆ. ಸಾರಿ, ಆಕ್ಸಿಜನ್ ಕೂಡಿರುವ ಮಳೆಯ ನೀರು ಖನಿಜಗಳ ಮೇಲೆ ಬಿದ್ದಾಗ ಪ್ರಭಾವ ಆಗುವಂಥದ್ದು ಆಕ್ಸಿಡೇಷನ್. ಕಾರ್ಬೋನೇಷನ್ ಅಂತಂದ್ರೆ ಎರಡನೆಯದು ಕಾರ್ಬೋನೇಷನ್. ಕಾರ್ಬನ್ ಯುಕ್ತ ಮಳೆ ನೀರು ಸುಣ್ಣದ ಕಲ್ಲುಗಳ ಮೇಲೆ ಬಿದ್ದಾಗ ಉಂಟಾಗುವಂತಹ ರಾಸಾಯನಿಕ ಪ್ರಕ್ರಿಯೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಳನ್ನು ಮಳೆಯ ನೀರಿನ ಕಾರ್ಬನ್ ಡೈಆಕ್ಸೈಡ್, ಈ ಮಳೆಯ ನೀರಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುವುದರಿಂದ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗಿ ಬದಲಾಗುತ್ತೆ, ಅದನ್ನ ಕಾರ್ಬೋನೇಷನ್ ಅಂತ ಹೇಳ್ತೀವಿ. ಮೂರನೆಯದು ಹೈಡ್ರೇಷನ್, ಹೈಡ್ರೇಷನ್. ಓಕೆನಾ. ಹೈಡ್ರೇಷನ್ ಅಂತಂದ್ರೇನು? ಈ ಕ್ರಿಯೆಯಲ್ಲಿ ಕೆಲವು ಬಗೆಯ ಖನಿಜ ಕಣಗಳು ನೀರನ್ನ ಹೀರುವುದರಿಂದ, ನೀರಲ್ಲಿ ಹೈಡ್ರೋಜನ್ ಇರುತ್ತೆ ಅಲ್ವಾ, ಸೊ ನೀರನ್ನ ಹೀರುವುದರಿಂದ ಉಬ್ಬಿಕೊಂಡು ಪುಡಿ ರೂಪದಲ್ಲಿ ನಶಿಸುತ್ತವೆ, ಕ್ರಮೇಣ ನಶಿಸುತ್ತವೆ, ಇದನ್ನ ಹೈಡ್ರೇಷನ್ ಅಂತ ಕರಿತೀವಿ. ಓಕೆ. ನಾಲ್ಕನೆಯದು ಸೊಲ್ಯೂಷನ್, ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆ. ಸೊಲ್ಯೂಷನ್ ಅಂತಾನೆ ಮಳೆಯ ನೀರು ಕೆಲವು ಶಿಲೆಗಳನ್ನು ಕರಗಿಸುತ್ತೆ. ಸೊಲ್ಯೂಷನ್ ಅಂದ್ರೆ ಕರಗಿಸು ಅಲ್ವಾ, ಸೊ ಕರಗಿಸುವ ಪ್ರಕ್ರಿಯೆ ಸೊಲ್ಯೂಷನ್. ಆಕ್ಸಿಡೇಷನ್, ಕಾರ್ಬೋನೇಷನ್, ಹೈಡ್ರೇಷನ್ ಮತ್ತು ಸೊಲ್ಯೂಷನ್, ಇವು ರಾಸಾಯನಿಕ ಶಿಥಿಲೀಕರಣ. ಅದೇ ರೀತಿ ಜೈವಿಕ ಶಿಥಿಲೀಕರಣದಲ್ಲಿ ಸಸ್ಯಗಳು, ಪ್ರಾಣಿ ವರ್ಗ, ಓಕೆ, ಪ್ರಾಣಿ ವರ್ಗ ಮತ್ತು ಮಾನವನಿಂದ ಶಿಲೆಗಳು ಒಡೆಯುವುದನ್ನ
ನಾವು ಜೈವಿಕ ಶಿಥಿಲೀಕರಣ ಅಂತ ಕರಿತೀವಿ. ಸಸ್ಯಗಳ ಬೇರುಗಳು ಬೆಳೆದು ದಪ್ಪ ಆಗೋದ್ರಿಂದ ಶಿಲೆಗಳು ಒಡೆಯುವಂಥದ್ದು. ಪ್ರಾಣಿಗಳ ಪಳೆಯುವಿಕೆ, ಬಿಲಗಳಲ್ಲಿ ವಾಸಿಸುವ ಪ್ರಾಣಿಗಳು, ಎರೆಹುಳು, ಮೊಲ ಇತ್ಯಾದಿಗಳಿಂದ ಶಿಲೆಗಳು ಒಡೆಯುವಂಥದ್ದು. ಮಾನವನು ಗಣಿಗಾರಿಕೆ, ಕಲ್ಲುಗಾರಿಕೆ ಮತ್ತು ಕಟ್ಟಡ ನಿರ್ಮಾಣ ಕಾರ್ಯಗಳಿಗಾಗಿ ಶಿಲೆಗಳನ್ನು ಒಡೆಯುವಂಥದ್ದು. ಇದು ಮಾನವನಿಂದ ಆಗುವಂತಹ ಶಿಥಿಲೀಕರಣ. ಈ ರೀತಿ ಶಿಥಿಲೀಕರಣದಲ್ಲಿ ಬೇರೆ ಬೇರೆ ಪ್ರಕಾರಗಳಿವೆ. ಓಕೆ, ಸೊ ನೀವು 2 ಮಾರ್ಕ್ಸ್ಗೆ 1 ಮಾರ್ಕ್ಸ್ ಕೇಳಿದ್ರೆ ಬರೀ ಶಿಥಿಲೀಕರಣ ಅಂದ್ರೆ ಏನು ಅಂತ ಬರೀತೀರಾ, ವಿಸ್ತಾರವಾಗಿ ಕೇಳಿದ್ರೆ ಅದರ ಪ್ರಕಾರಗಳನ್ನ ಬರೀತೀರಾ. ಓಕೆ, ಥ್ಯಾಂಕ್ ಯು.